ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ಸರಿ. ನೀವು ನಮ್ಮದು ಪ್ರಾಡಕ್ಟು ನೀವು ಏನು ಬೆಳೆ ಇಡ್ತಾಯಿದ್ರು ಅದಕ್ಕೆಲ್ಲ ಯೂಸ್ ಮಾಡ್ಕೊಂಡು ಬರ್ತಾಯಿದ್ದೀರಾ. ಇದು ದಾಳಂಬೆ ಫಸ್ಟ್ ಬೆಳೆ, ಇದಕ್ಕೆ ನೀವು ಬಳಸಿದ್ದೀರಾ. ಇದರಲ್ಲಿ ಏನು ನಿಮ್ಮ ಎಕ್ಸ್ಪೀರಿಯನ್ಸ್ ಒಂಚೂರು ರಿಸಲ್ಟ್ ಮಾಹಿತಿ ಕೊಡ್ರಿ, ಮತ್ತು ನಿಮ್ಮದೊಂದು ಪರಿಚಯ ಅಡ್ರೆಸ್. ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು, ಮೇಲೂರು ಲಕ್ಷ್ಮಣ ಅಂತಂದ್ಬಿಟ್ಟು ಸರ್ ಫಾರ್ಮರ್ ಚಾಯ್ಸ್ ಕಂಪ್ನಿ ಅವ್ರದ್ದು ಅರ್ಬಲ್ ಕಾಂಪೋಸ್ಟ್ ಅಂತಂದ್ಬಿಟ್ಟು ನಾವು ಈ ಬ್ಲೈಟಿಗೆ ಮತ್ತು ವಿಲ್ಟಿಗೆ, ಓಕೆ ಸರ್, ಸರ್ಕಸ್ ಪೋರ್ಗೆ, ಓಕೆ ಸರ್, ಇದು ಫಸ್ಟ್ನೇ ಬೆಳೆ ಇದು. ಓಕೆ ಸರ್. ಇದನ್ನೆಲ್ಲ ಉಪಯೋಗಿಸ್ಕೊಂಬಂದಿದ್ರಿ. ಹಾಗಾಗಿ ಅಂಬರೀಷ್ ಅವರು ಸುಮಾರು ನಮಗೆ 4-5 ವರ್ಷದಿಂದ ಇದು ಪ್ರಾಡಕ್ಟನ್ನು ಯೂಸ್ ಮಾಡ್ತಾಯಿದ್ರಿ. ನಾವು ತರಕಾರಿ ಬೆಳೆಗೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮಗೆ. ಹಾಗಾಗಿ ದಾಳಿಂಬೆ ಇದು ಫಸ್ಟ್ನೇ ಬೆಳೆ. ನಾವು ಬೆಳಿಬೇಕಾದ್ರೆ ಈ ಥರ ಏನೋ ಬ್ಲೈಟ್ ಬಂದಿತ್ತು. ಬ್ಲೈಟ್ ಬಂದು BPD ಹೊಡೆದಾಗ ನಮಗೆ ತುಂಬ ಕಂಟ್ರೋಲ್ ಆಯಿತು. ಹಾಗಾಗಿ ಒಳ್ಳೆ ರಿಸಲ್ಟ್ ಇದ್ದಿದ್ದು. ನಮ್ಮ ರೈತರು ಯಾರೇ ಬೇಕಾದ್ರೂ ರೈತರು ಇದನ್ನು ಉಪಯೋಗಿಸ್ಬೋದು. ಸರ್, ಈಗ ಅರ್ಬಲ್ ಕಂಪೋಸ್ಟ್ ಅಂದರೆ ಅರ್ಬಲ್ ಕಂಪೋಸ್ಟ್ನ ಯಾವ ಥರ ಬಳಸಿದ್ರಿ? ಎಷ್ಟು ಕ್ಯಾನ್ ಬಳಸಿದ್ರೆ ಯಾವ ಥರ, ಎಷ್ಟು ದಿವಸಕ್ಕೊಮ್ಮೆ ಕೊಡ್ತೀರಾ? ಅರ್ಬಲ್ ಕಾಂಪೋಸ್ಟ್ ನಾವು ಸ್ಟಾರ್ಟಿಂಗಿಂದ ಒಂದು 3 ಕ್ಯಾನ್ ಬೆಳೆಸಿದ್ರಿ. ಅದನ್ನು ಏನು ಮಾಡಿದ್ರಿ ಅಂದರೆ ಗೊಬ್ಬರ ಹಾಕಿಲ್ಲ, ನೀರು ಸ್ಟಾರ್ಟಿಂಗ್ ಬಿಡ್ತಾಯಿಂದ 15 ದಿವಸಕ್ಕೆ 20 ದಿವಸಕ್ಕೆ ಒಂದೊಂದ್ಸಲಿ ನೀರಲ್ಲಿ ಬಿಟ್ಕೊಂಡು ಬರ್ತಾ ಇದ್ರಿ. ಓಕೆ ಸರ್. ಆಮೇಲೆ BPD ಏನು ಕೊಡಿತೀರಾ? ಅದು BPD ಬಂದು ಓಕೆ ಸರ್, ಬ್ಲೈಟಿಗೆ, ಸರ್ಕಸ್ ಪೋರ್ಗೆ ಎಲ್ಲ ರೋಗಕ್ಕೂ ಇದಾಗುತ್ತಿದ್ದು. ಓಕೆ. ಹಾಗಾಗಿ ಅದನ್ನು ಸ್ಪ್ರೇ ಮಾಡ್ತೀರಾ? ಅದು ಒಂದೇ ಮಾಡ್ತೀರಾ ಅಥವಾ ಕಾಂಬಿನೇಷನ್ ಮಾಡ್ತೀರಾ? ರಾಟು ಮಾಡ್ತೀರಿ ಮತ್ತು ನೀಮ್ ಆಯಿಲ್ ಮಾಡ್ತೀರಿ. ಓಕೆ. ಎಷ್ಟು ದಿವಸಕ್ಕೊಮ್ಮೆ ಮಾಡ್ತೀರಾ ಇದು? ಸರ್, ವಾರಕ್ಕೆ 10 ದಿವಸಕ್ಕೆ ಇದು ಒಮ್ಮೆ ಮಾಡ್ಕೊಂಡು ಬರ್ತಾ ಇದ್ರಿ ಇದನ್ನ. ಓಕೆ. ಈ ರಾಟು ಮತ್ತು ಭೂಮಿ ಒಳಗಡೆ ಒಂದು ತಿಂಗ್ಳಿಗೆ 1 ಲೀಟ್ರು ಫಿಸರ್ ವಿಲ್ಟ್ ಪರ್ಪಸ್ಗೆ ಬಿಡ್ರಿ ಅಂತ ಹೇಳಿದೆ. ವಿಲ್ಟ್ ಏನಾದರೂ ಕಾಣಿಸೋಂಥ ಇಲ್ಲ, ನಮ್ದು ಇದು ಬಿಟ್ಟ ಮೇಲೆ ವಿಲ್ಟ್ ಏನು ಕಾಣಲಿಲ್ಲ. ಇದು ಸ್ಟಾರ್ಟಿಂಗ್ ನಾವು ಗಿಡ ಮಾಡಿದಾಗಿಂದ ಬಂದಿದ್ರಿ. ವಿಲ್ಟ್ ಅಂತೂ ನಮ್ಮದರಲ್ಲಿ ಒಂದು ಗಿಡ ಕೂಡ ಕಾಣಿಸ್ಲಿಲ್ಲ. ಚೆನ್ನಾಗಿ ಬೆಳವಣಿಗೆ ಬಂದಿದೆ. ಈಗ ಬ್ಲೈಟ್ ಅಂದರೆ ಈಗ ಸರ್ಕಸ್ ಫ್ಲೋರಾ, ಬ್ಲೈಟು ಮತ್ತು ನೀವು ಕೆಲವೊಂದು ಆಂಥ್ರಾಕ್ನಸ್ ಅಂತ ಹೇಳಿದರೆ ಕಂಟ್ರೋಲ್ಮೆಂಟು ಆಗಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂದರೆ ಏನೋ ಅದಕ್ಕೆ ಮೆಡಿಷನ್ನೇ ಇಲ್ಲ ಅಂತಾರೆ. ಬಟ್ ನಾವು ಕೂಡ ನಿಮಗೆ ಯಥೇಚ್ಛವಾಗಿ ಸರ್ 100% ಗ್ಯಾರಂಟಿ ಕೊಡ್ತೀವಿ ಅಂತ ಓಡಿಸ್ಲಿಲ್ಲ. ಕಂಟ್ರೋಲ್ ಆಗಿರೋದು ನೀವು ಯಾವ ರೀತಿ ಅದನ್ನು ಐಡೆಂಟಿಫೈ ಮಾಡ್ತೀರಿ ಸರ್? ಸರ್, ಕಂಟ್ರೋಲ್ ಆಗಿದೆ. ಇಲ್ಲಿ ಕಂಟ್ರೋಲ್ ಆಗಿರೋದು ಬೇಕಾದ್ರೆ ನಿಮಗೆ ತೋರಿಸಿ ನಾನು. ನೋಡಿರಿ, ಈ ಕಾಯಿ ಇದೆಯಲ್ಲ, ಓಕೆ, ಈ ಕಾಯಲ್ಲಿ ಬಂದಿತ್ತು. ಓಕೆ ಸರ್, ಏನೋ ಬ್ಲೈಟು. ಓಕೆ. ಈ ಕಾಯಲ್ಲಿ ಬಂದಿರೋದು ನೋಡಿರಿ, ಕ್ಲೀನಾಗಿ ಎಲ್ಲ ಸುಟ್ಟುಬಿಟ್ಟಿದೆ. ಇದು ತುಂಬ ಚೆನ್ನಾಗಿ ಕೆಲಸ ಮಾಡಿದೆ BPD ಅನ್ನೋದು. ಈಗ ನಿಮಗೆ ಫಸ್ಟ್ ಭಯ ಆಗಿತ್ತು? ತುಂಬ ಭಯ ಆಗಿತ್ತು. ತುಂಬ ಭಯ ಆಗಿತ್ತು. ಅಲ್ಲೇ ಬ್ಲೈಟ್ ಅಂತಂದರೆ ಅಲ್ಲಿಗೆ ರೈತರು ವ್ಯವಸಾಯ ಅಷ್ಟೇ. ಹೌದು. ಯಾಕಂದರೆ ಸ್ಪ್ರೆಡ್ಡಿಂಗ್ ಆಗ್ತಾನೆ ಇರ್ತದೆ. ನೀವು ಆ ಥರ ಸಮಸ್ಯೆ ಏನು ಫೇಸ್ ಮಾಡಿಲ್ಲ ನೀವು? ಇಲ್ಲ. ಎಷ್ಟು ಕೂಡ ಏನೇನು ಮಾಡಿದ್ರಿ ಸರ್? BPD, ರಾಟು, ಮಹಾನಿಮ್ ಒಂದು ಕೋಟ, ನೆಕ್ಸ್ಟು ಮತ್ತೆ ಇಂಗ್ಲೀಷ್ ಮೆಡಿಸಿನ್ ಮಾಡಿದ್ರಿ. ಮತ್ತೆ ನೆಕ್ಸ್ಟ್ ಹಂಗೆ BPD ಮತ್ತೆ ನೀವು ರ್ಯಾಟ್ ಪ್ರೆಸ್ ಎಲ್ಲ ಇದು ಮಾಡ್ಕೊಂಬಂದಿದ್ರಿ. ಒಂದು ಟ್ರೈಕೋಡರ್ಮಾ ಸೋಡೋಮನ್ಸ್ ಸ್ಪ್ರೇ ಮಾಡಕ್ಕೆ ಹೇಳಿದೆ. ಸ್ಪ್ರೇ ಮಾಡಿದ್ರಿ. ರಾಟ್ ಜೊತೆಲ್ಲೇ ಹೋಗಿದ್ರೆ? ರಾಟ್ ಜೊತೆಲ್ಲೇ ಹೋಗಿದ್ರಿ. ಈಗ ಅದನ್ನೇ ಸ್ಪ್ರೇ ಮಾಡಿದ್ರಿ ನಾವು. ಈಗ ನಿಮ್ಮದು ಹಾರ್ವೆಸ್ಟ್ ಆಗಿದೆ? ಒಂದು ಕಟಿಂಗ್ ಆಗಿದೆ. ಈಗ ರಿಮೈನಿಂಗ್ ಇದು ಉಳಿದಿರೋಂಥ ಇದು? ಹೌದು, ಉಳಿದಿರೋ ಹಣ್ಣು ಅಂತಿದೆ. ಈಗ ಇನ್ನೂ ಒಂದು ಟನ್ ತನಕ ಅಬ್ಸರ್ವೇಷನ್ ಇದೆ. ಬಟ್ ಈ ಸಲ ತುಂಬ ಜನದು ಸುಮಾರು ಕಡೆ ಟನ್ನೇಜ್ ನಾವು ಅಂದ್ಕೊಂಡಂಗೆ ಬರಲಿಲ್ಲ. ಈಗ ಯಾವುದೇ ರೈತರು ಕೂಡ ಪಾಪ ಇವತ್ತು ಟನ್ನೇಜ್ ಇಷ್ಟು ಬರುತ್ತೆ ಅಂತ ಇದ್ರು. ಬಟ್ ಲಾಸ್ ಆಗಿದೆ, ಟನ್ನೇಜ್ ಬಂದಿಲ್ಲ. ಬಟ್ ನಿಮಗೆ ಈ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡಿ ಎಕ್ಸ್ಪೆಂಡಿಚರ್ ಉಳಿದು ಏನಾದರೂ ವರ್ಕೌಟ್ ಆಗಿದೆಯಾ ಸರ್? ಸರ್, ಉಳಿದಿದೆ. ಅಲ್ಲ, ಈಗ ಯಾಕಂದರೆ ಫಸ್ಟ್ನೇ ಕ್ರಾಪು ಏನೋ ಒಂದು ನಿಮಗೆ ಒಂದು ಅಮೌಂಟು ಸೇವ್ ಆಗಿದೆ. ಒಂದು ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ. ಹಾಗಾಗಿ ಈಗ ನೆಕ್ಸ್ಟ್ ಇದ್ರಿಗೆ ನಮಗೆ ಒಂದು ಐಡಿಯಾ ಸಿಕ್ಕಿದೆ ಈಗ. ಮುಂದಿನ ಬೆಳೆಗಳಲ್ಲಿ ಯಾವ ಥರ ಮಾಡ್ಕೊಬೇಕು, ಏನು ಮಾಡಬೇಕು, ಯಾವ ಥರ ಮಾಡಬೇಕು. ಸರ್, ಟೋಟಲಾಗಿ BPD, ರಾಟು, ಮಹಾನಿಮ್ ಈ 3 ಕಾಂಬಿನೇಷನು ಒಂದು ಟ್ರೈಕೋಡರ್ಮಾ ಸೋಡೋಮನ್ಸ್ ಹೊಡೆದ್ರೆ ಬ್ಲೈಟ್ಗೆ ಮ್ಯಾಕ್ಸಿಮಮ್ಮು ಕಂಟ್ರೋಲ್ ಹತೋಟಿದಲ್ಲಿ ಇಟ್ಕೊಬೋದಲ್ವ? ಆರಾಮಾಗಿ ಮಾಡ್ಬೋದು, ಧಾರಾಳವಾಗಿ ಮಾಡ್ಬೋದು. ನಮ್ಗೆ ರೈತರು ಬಹಳ ಇದರಿಂದ ಮಾಡ್ಬೋದು, ನಂಬಿಕೆ ಇಟ್ಟು ಮಾಡ್ಬೋದು. ರೈತರಿಗೆ ಸಲಹೆ ಕೊಡ್ತಾ ಇರೋದು ನಾವು. ಈಗ ಎಷ್ಟು ವರ್ಷದಿಂದ ನನ್ನ ಪರಿಚಯ ನಿಮಗೆ? 5 ವರ್ಷದಿಂದ. 5 ವರ್ಷದಿಂದ. ಸರ್, 5 ವರ್ಷದಿಂದನೂ ಯಾವುದೇ ರೀತಿ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ದಂಗೆ, ತೃಪ್ತಿ ಇಲ್ದಂಗೆ ಆಗಿಲ್ಲ ತಾನೆ? ಈಗ ಯಾಕಂದರೆ ಇಷ್ಟು 5 ವರ್ಷದಿಂದ ಯೂಸ್ ಮಾಡ್ಕೊಂಡು ಬರ್ತಾನೆ ಇದ್ದೀರಾ, ರಿಸಲ್ಟು ಕೂಡ ಇದೆ ಮತ್ತು ಈ ಎಕ್ಸ್ಪೆಂಡಿಚರ್ ಕೂಡ ಉಳಿತಿದೆ. ಅದು 100% ಗೊತ್ತಿರೋ ವಿಚಾರನೇ ಅಲ್ವಾ? ಈಗ ಕೆಲವ್ರು ಹೇಳ್ತಾರೆ, ಕೆಲವ್ರು ಏನು ಮಾಡ್ತಾರೆ ಅಂದರೆ ಅವ್ರು ಏನೋ ಗಂಜಲ ಎತ್ಕೊಂಬತ್ತಾರೆ, ಅದೇನೋ ಇನ್ನೊಂದು ಮತ್ತೊಂದು. ಯಾಕಂದರೆ ಇವತ್ತು ಯಾರೂ ರೈತರೇನು ದಡ್ರಲ್ಲ. ಗಂಜಲ ಯಾವುದು, ನೀರು ಯಾವುದು, ಅದರಲ್ಲಿ ನಮಗೇನಾದ್ರು ಉಪಯೋಗ ಆಗಂಗಿದ್ರೆ ಮಾತ್ರ ರೈತರು ಬಳಸ್ತಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಯಾಕಂದರೆ 5 ವರ್ಷದಿಂದ ನಾವು ಇದ್ವಿ, ನಿಮ್ಗೇನಾದರೂ ಆ ಥರ ಆ ಫೀಲ್ ಆಗಿದೆಯಾ? ಇಲ್ಲ, ಆ ಫೀಲ್ ಆಗೇ ಇಲ್ಲ. ಇದು ಅವ್ರು ಹೇಳಿದ್ರಲ್ಲ, ಗಂಜಲ ಎತ್ಕೊಂಬರ್ತಾರೆ, ಹಂಗೆ ಮಾಡ್ತೀರಿ, ಹಿಂಗೆ ಮಾಡ್ತೀರಿ, ಇದೆಲ್ಲ ಸುಳ್ಳು. ನಾವು ನಂಬಿಕೆ ಇಟ್ಟು ಮಾಡಬೇಕು. ಆ ಥರ ನಮ್ಗೆ ಫೀಲ್ ಆಗೇ ಇಲ್ಲ. ಯಾವತ್ತೂ ನಾವು ಅದನ್ನು ಯೋಚನೆ ಮಾಡಿಲ್ಲ ನಾವು.
ಟೋಟಲ್ ಆಗಿ ಟೋಟಲ್ ಆಗಿ ಫಾರ್ಮರ್ ಚಾಯ್ಸ್ಗೆ ಹ್ಞೂ ಓಕೆ ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು ಸರ್.